ವೀಕ್ಷಕರೇ, ತಮ್ಮೆಲ್ಲರಿಗೂ ದಿನಕ್ಕೊಂದು ಆತ್ಮೀಕ ಕಥೆಗೆ ಆತ್ಮೀಯ ಸ್ವಾಗತ. ಈ ದಿನದ ಕತೆ ಏಕ ಮನಸ್ಸು. ತನ್ನ ಕುಟುಂಬ ಪ್ರಗತಿ ಹೊಂದಲಿಲ್ಲ, ತನ್ನ ಸಭೆಯು ಉಜ್ಜೀವನ ಹೊಂದಲಿಲ್ಲ ಎಂದು ದೀರ್ಘಾಲೋಚನೆಯಲ್ಲಿ ಮುಳುಗಿದಂಥ ಒಬ್ಬ ಭಕ್ತನು ತನ್ನ ಸಮೀಪದಲ್ಲಿ ಒಂದು ಇರುವೆಯ ಗುಂಪು ಇರುವುದನ್ನು ಕಂಡನು. 7 ಅಥವಾ 8 ಇರುವೆಗಳು ಸೇರಿ ಒಂದು ಚಿಕ್ಕ ಸಕ್ಕರೆ ಉಂಡೆ ಅಲ್ಲಿಯೇ ಅದರ ಮೇಲೆ ಕುಳಿತಿದ್ದವು. ಇರುವೆಗಳಿಗೆ ಬಲ ಅಧಿಕ. ಹಾಗಿದ್ದರೂ ಈ ಸಕ್ಕರೆ ಅಲ್ಲಿಯೇ ಇದೆಯಲ್ಲ, ಕಾರಣವೇನೆಂದು ಯೋಚಿಸಿದರು. ಕೊನೆಗೆ ಕಾರಣ ಗೊತ್ತಾಯಿತು. 8 ಇರುವೆಗಳು 8 ಕಡೆಗಳಿದ್ದುಕೊಂಡು 8 ದಿಕ್ಕಿಗೆ ಎಳೆಯುತ್ತಾ ಇದ್ದದ್ದರಿಂದ ಆ ಸಕ್ಕರೆ ಉಂಡೆ ಮುಂದೆ ಹೋಗುತ್ತಿರಲಿಲ್ಲ. ಆ 8 ಇರುವೆಗಳು ಸೇರಿ ಒಂದೇ ದಿಕ್ಕಿನಲ್ಲಿ ಎಳೆಯುವುದಾದರೆ ಆ ಸಕ್ಕರೆ ಉಂಡೆ ಅದು ಮುಂದಕ್ಕೆ ಹೋಗುತ್ತಾ ಇತ್ತು. ಆ ವಿಷಯ ಅವರಿಗೆ ಅರ್ಥವಾಯಿತು. ತನ್ನ ಕುಟುಂಬದಲ್ಲಿ ಒಂದೇ ಮನಸ್ಸು ಇಲ್ಲದ್ದರಿಂದ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮನ ಬಂದಂತೆ ಖರ್ಚು ಮಾಡಿ ಒಬ್ಬರೊಬ್ಬರು ಕಚ್ಚಾಡುವುದರಿಂದಲೇ ತಾವು ಮುಂದುವರಿಯಲು ಆಗಲಿಲ್ಲ. ತನ್ನ ಸಭೆಯ ಉಜ್ಜೀವನಕ್ಕೆ ಇದೇ ಕಾರಣ ಎಂದು ಮನಗೊಂಡರು. ಒಂದೇ ಮನಸ್ಸು ಅಗತ್ಯ. ಕುಟುಂಬ ಪ್ರಾರ್ಥನೆಯಲ್ಲಿ, ದೈವ ಭಕ್ತಿಯಲ್ಲಿ, ಕರ್ತನಿಗೆ ಕೊಡುವುದರಲ್ಲಿ ಏಕ ಮನಸ್ಸಿರಬೇಕು. ಅಂದು ಶಿಷ್ಯರು ಏಕ ಮನಸ್ಸಿನಿಂದ ಒಗ್ಗಟ್ಟಾಗಿ ಕೂಡಿ ಬಂದಾಗ ಯೆರೂಸಲೇಮಿನಲ್ಲಿ ಒಂದು ವಿಶೇಷವಾದ ಉಜ್ಜೀವನ ಉಂಟಾಯಿತು. ಒಂದೇ ಮನಸ್ಸಿನಿಂದ ಪ್ರಾರ್ಥಿಸಿರಿ, ಒಂದೇ ಮನಸ್ಸುಂಟಾಗಲು ಪ್ರಾರ್ಥಿಸಿ. ಅದಕ್ಕೆ ಸತ್ಯವೇದ ಹೇಳುತ್ತದೆ, ಕೀರ್ತನೆ 133 1-3 ವಚನಗಳು, ಆ ಸಹೋದರರು ಒಂದಾಗಿರುವುದು ಎಷ್ಟು ಒಳ್ಳೆಯದು, ಎಷ್ಟು ರಮ್ಯವಾದದ್ದು, ಅಲ್ಲಿ ಆಶೀರ್ವಾದವು, ಜೀವವು ಸದಾಕಾಲ ಇರಬೇಕೆಂದು ಕರ್ತನು ಆಜ್ಞಾಪಿಸಿದ್ದಾನೆ. ಏಕ ಮನಸ್ಸು ಮುಖ್ಯ. ದೇವ ಮಕ್ಕಳೇ, ಏಕ ಮನಸ್ಸಿನಿಂದ ನಾವು ಜೀವಿಸೋಣ. ಮತ್ತೊಂದು ಆತ್ಮೀಕ ಕಥೆಯಲ್ಲಿ ನಿಮ್ಮನ್ನು ಸಂಧಿಸ್ತಾನೆ ನಿಮ್ಮ ಸಹೋದರ ಪೌಲ್ ಜಾಯ್. ಶುಭ ದಿನ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.